ಓಯ್ ನಮಸ್ಕಾರ, ಬಂಡೀಪುರ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮ್ಯಾನ್ ಆಫ್ ಕುಂದಾಪುರ. ನಾನು ನನ್ನ ಗೆಳೆಯರೆಲ್ಲ ಸೇರಿ ಸಫಾರಿಗೆ ಹೋಗಬೇಕು ಅಂತ ಜೀಪ್ ಬುಕ್ ಮಾಡಿದ್ವಿ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಜೀಪಲ್ಲಿ ಹೊರಟ್ವಿ. ಗಾಡಿ ಸ್ಟಾರ್ಟ್ ಆಗಿ ಸ್ವಲ್ಪ ಮುಂದೆ ಹೋಗುವಾಗ 2 ಜಿಂಕೆ ನಮ್ಮ ಕಣ್ಣಿಗೆ ಬಿತ್ತು. ಅದು ನೋಡಿ ಖುಷಿಯಾಗಿದ್ದ ನಮಗೆ ಸ್ವಲ್ಪ ದೂರದಲ್ಲೇ ಪ್ರಾಣಿಯ ಮೂಳೆಗಳು ಬಿದ್ದದ್ದು ನೋಡಿದ್ವಿ. ಅದು ನೋಡಿದ ನಮಗೆ ಶಾಕ್ ಆಯಿತು. ಡ್ರೈವರ್ ಹತ್ರ ಕೇಳಿದ್ರೆ ಮುಂದೆ ಹುಲಿ, ಸಿಂಹ ಎಲ್ಲ ಸಿಗುತ್ತೆ ಅಂದ. ಅವರು ಹೇಳಿದ್ದನ್ನು ಕೇಳಿ ಖುಷಿಯಲ್ಲಿ ಮುಂದೆ ಹೋದ ನಮಗೆ ಏನಾಯಿತು ಅಂತ ನೀವೇ ನೋಡಿ. ಸಫಾರಿಗೆ ನಾವು 6 ಜನ ಮಾತ್ರ ಬಂದಿತ್ತು. ಶರತ್ ನಾನೇ ದೊಡ್ಡ ಹುಲಿ ಅಂತ ಮುಚ್ಚಾಕೊಂಡು ಮಲ್ಕೊಂಡಿದ್ದ. ಈ ವೆದರ್ ಮಾತ್ರ ಸೂಪರ್ ಇದೆ ಕಣ್ರಿ. ಸುತ್ತ ನೋಡಿದ್ರೆ ಬೆಟ್ಟಗಳ ಮೇಲೆ ಮಂಜು ತುಂಬಿತ್ತು. ಹಾಗೆ ಸ್ವಲ್ಪ ಮುಂದೆ ಬಂದರೆ ದನಗಳೆಲ್ಲ ಮೇಯ್ತಿದ್ದು. ಇದನ್ನು ನೋಡಿದ ನಮಗೆ ಇಲ್ಲಿ ಹುಲಿ ಇರೋದು ಯಾಕೋ ಕಷ್ಟ ಅನಿಸ್ತು. ಆದರೂ ನೋಡೋಣ ಅಂತ ಮುಂದೆ ಹೋಯಿತು. ಇವರು ಸಫಾರಿ ಅಂತ ಹೇಳಿ ಕಾಡಿಗೆ ಕರ್ಕೊಂಡು ಹೋಗ್ತಿದ್ರ ಇಲ್ಲ ನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರ ಒಂದು ಗೊತ್ತಾಗ್ತಿಲ್ಲ. ಬಂದು ಅರ್ಧ 1 ಗಂಟೆ ಆದರೂ ಒಂದು ಪ್ರಾಣಿನೂ ಸಿಕ್ಕಿಲ್ಲ. ಸ್ವಲ್ಪ ಮುಂದೆ ಬರೋಕ್ಕೂ ಕಾಡ ಒಳಗೆ ಬಂದಾಗಾಯಿತು. ಅದಕ್ಕೆ ನಿಂತ್ಕೊಂಡು ನಾವೇ ಯಾವುದಾದ್ರೂ ಪ್ರಾಣಿ ನೋಡೋಕ್ಕೆ ಸಿಗುತ್ತಾ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಂಡ ಗುಂಡಿಯೆಲ್ಲ ಹಾರಿಸಿ ಬೆನ್ನೆಲ್ಲ ನೋವು ಸ್ಟಾರ್ಟ್ ಆಗಿತ್ತು. ಅಣ್ಣ, ಹುಲಿ ಸಿಂಹ ತೋರಿಸಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಆನೆನಾದರೂ ತೋರ್ಸಣ್ಣ ಅಂದೆ. ಓಕೆ ಬನ್ನಿ ಅಂತ ಒಂದು ಕೆರೆ ಹತ್ರ ಕರ್ಕೊಂಡು ಹೋದ್ರು. ಆ ಕೆರೆ ಹತ್ರ 4 ಎಮ್ಮೆ ಬಿಟ್ಟರೆ ಇನ್ನೇನೂ ಇಲ್ಲ. ಅಣ್ಣ ಕೆಳಗಿಳಿದು ಹುಲಿನ ಕರಿತೀನಿ ಅಂತ ಪೋಸ್ ಕೊಟ್ಟ. ದೇವಸ್ಥಾನ ಮೇಲಿದ್ದ 2 ಹುಲಿಗಳನ್ನೇ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಮುಂದೆ ಕರ್ಕೊಂಡು ಬಂದರು. ಮುಂದೆ ಬಂದರೆ ಇನ್ನೊಂದು ಹಳ್ಳಿ ಸಿಕ್ತು. ಇವರು ನಮ್ಮನ್ನ ಮಂಗ ಮಾಡಿದ್ರು ಅಂತ ಗೊತ್ತಾಯಿತು. ನೇಚರನ್ನಾದರೂ ಫೀಲ್ ಮಾಡೋಣ ಅಂತ ಬೆಟ್ಟಗಳ ಕಡೆ ನೋಡಿದ್ರೆ ಸುಂದರ ದೃಶ್ಯ ಕಾವ್ಯ ನಮ್ಮ ಕಣ್ಣುಗಳನ್ನು ತಂಪಾಗಿಸಿದ್ದಂತೂ ನಿಜ. ನೇಚರನ್ನು ಫೀಲ್ ಮಾಡ್ತಾ ಮುಂದೆ ಬಂದ ನಮಗೆ ಒಂದು ಕೆರೆ ಸಿಕ್ತು. ಇದೇ ಕೆರೆಯಲ್ಲಿ ದಿನ ಹುಲಿ, ಆನೆ ಬಂದು ನೀರು ಕುಡಿತಾವಂತೆ.
ಆದರೆ ಇವತ್ತು ನಾವು ಬಂದಿದ್ದೇವೆ ಅಂತ ಅವಕ್ಕೆಲ್ಲ ಭಯ, ಯಾರೂ ಬಂದಿಲ್ಲ. ಈ ವಿಡಿಯೋ ನೋಡ್ತಿರೋ ನೀವು ಯಾರಾದರೂ ಇಲ್ಲಿಗೆ ಸಫಾರಿ ಬಂದಿದ್ರೆ, ಪ್ರಾಣಿಗಳನ್ನು ನೋಡಿದರೆ ಕಾಮೆಂಟ್ ಮಾಡಿ. ಪ್ರಾಣಿಯಂತೂ ಸಿಗ್ಲಿಲ್ಲ. ನಮ್ಮನ್ನೇ ನಾವು ನೋಡಿಕೊಂಡು ಹುಲಿ ಸಿಂಹ ಅಂತ ಮುಂದಕ್ಕೆ ಬಂದ್ವಿ. ಅಣ್ಣ ಡ್ರೈವರ್ ಮಾತ್ರ ನಮಗೆ ಪ್ರಾಣಿ ತೋರಿಸಿನೇ ಕರ್ಕೊಂಡು ಹೋಗೋದು ಅಂತ ಬಿಡ್ತಾನೇ ಇಲ್ಲ. ಅಂತೂ ಬಂಡೀಪುರದ ಎಂಟ್ರೆನ್ಸ್ನಲ್ಲಿರೋ ಜಿಂಕೆಗಳನ್ನೇ ತೋರಿಸಿ ನೋಡಿ ಅಂದ. ಅದನ್ನೇ ನೋಡಿ ಖುಷಿಪಟ್ಟು ರೂಮ್ಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್, ಟೇಕ್ ಕೇರ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಈ ರೀತಿ ಜನಪ್ರಿಯತೆ ಗಳಿಸಿ ರಾಜಕೀಯ ಕಿಳಿಬೇಕು ಅಂತಾನ? ರಾಜಕೀಯ ಕಿಳಿಯಕ್ಕೆ ಜನಪ್ರಿಯತೆ ಆಗ್ಬೇಕು, ಚಮಚಾಗಿರಿ ಮಾಡಿದ್ರೆ ಸಾಕು.